ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಸತತ ಸುದೀರ್ಘ 12 ತಾಸಿನ ಹೆಚ್ಚು ಟೈಮ್ ನಡೆದಂತಹ ಬಿಸಿ ಬಿಸಿ ಚರ್ಚೆ, ವಿರೋಧ ಪಕ್ಷಗಳ ವಿರೋಧ ಎಲ್ಲ ಆದ್ಮೇಲೆ ರಾಜ್ಯಸಭೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಮಾಡ್ಬಿಟ್ ನೋಡ್ರಿ. ರಾಜ್ಯಸಭೆದಾಗ ಮಸೂದೆ ಪರವಾಗಿ 128 ಮತಗಳು ಅಂದ್ರ ವಿರೋಧವಾಗಿ 95 ಮತಗಳು ಚಲಾವಣೆ ಆದವು. ಆದ್ರ ಇದನ್ನೆಲ್ಲ ನಾವು ಒಪ್ಪುದಿಲ್ಲ, ನಾವು ಸ್ವೀಕರಿಸುವುದಿಲ್ಲ ಅಂತ ಇಲ್ಲೊಂದು ವಯಸ್ಸಾದ ಮಗು, ದೊಡ್ಡ ಮಗು ಬಹಳ ಜಿದ್ ಹಿಡ್ಕೊಂಡು ಕುಂತದ. ಅದ್ ಎಷ್ಟು ಹಠ ಮಾಡ್ತದ ನೋಡ್ರಿ, ಕೈ ಕಾಲ್ ಹೊಸದ್ ಅಳುದಷ್ಟ ಬಾಕಿ ಐತಿ. ನಾನು ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಿದ್ವಿ. ನಾವು ಆ ಬಿಲ್ನ ಒಪ್ಪಲ್ಲ, ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಇದು ಮುಸ್ಲಿಮರ ವಿರೋಧಿ ಬಿಲ್. ಅದು ಮುಸ್ಲಿಂ ಬಾಂಧವರು ನಮ್ಮ ದೇಶದವರು. ಕೇಂದ್ರ ಸರ್ಕಾರಕ್ಕೆ ಅದು ಯೋಗ್ಯತೆ ಇಲ್ಲ. ನಮ್ಮ ಕರ್ನಾಟಕದಿಂದ ಗೆದ್ದಿರೋ 19-20 ಜನ ಎಂಪಿಗಳಿಗೆ ಮುಸ್ಲಿಂ ಬಾಂಧವರು ಪರವಾಗಿ ನಿಲ್ಲಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಅದೇನು ಯೋಚನೆ ಮಾಡ್ತಾರೋ. ನಾನಂತೂ ಹೇಳ್ತೀನಿ, ವಕ್ಫ್ ಬಿಲ್ನ ನಾವು ಟೀಕಿಸ್ತಾ ಇದ್ದೀವಿ. ಅದಕ್ಕ ಹೇಳುದ್ರಿ, ಹಾಫ್ ನಾಲೆಜ್ ಈಸ್ ಮೋಸ್ಟ್ ಡೇಂಜರಸ್ ಅಂತ ಹೇಳಿ. ಈ ವಕ್ಫ್ ಮಸೂದೆ ಮುಸ್ಲಿಮರ ವಿರೋಧಿ ಅದ ಅಂತ ಇವರು ಅವ್ರ ಪರವಾಗಿ ನಿಂದಿರ್ತಾರಂತ. ತಗೋರಿ ಹ್ಯಾಂಗದ ಮಾತಂತೀನಿ. ವಕ್ಫ್ ಮಂಡಳಿಗೆ ತಿದ್ದುಪಡಿ ಮಾಡಿ ಏನ್ ಮಸೂದೆ ಅಂಗೀಕಾರ ಆಗ್ಯದಲ್ಲ, ಇದು ಮುಸಲ್ಮಾನ ಸಮುದಾಯಗಳಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ, ಉಲ್ಟಾ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಪ್ರಯೋಜನವನ್ನು ಕೊಡ್ತದ ಅಂತ ಹೇಳಿ ಕೇಂದ್ರದ ಅಲ್ಪಸಂಖ್ಯಾತ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜು ಅವರು ಹೇಳ್ತಾರೆ. ಅಷ್ಟೇ ಯಾಕ್ರಿ, 16 ವರ್ಷಗಳಿಂದ ಈ ವಕ್ಫ್ ವ್ಯವಸ್ಥೆದಾಗ ಪಾರದರ್ಶಕತೆ ಅನ್ನೋದಿರ್ಲಿಲ್ಲ, ಹೊಣೆಗಾರಿಕೆ ಕೊರತೆ ಇತ್ತು. ಅಷ್ಟೇ ಅಲ್ಲ, ವಿಶೇಷವಾಗಿ ಈ ಮುಸಲ್ಮಾನ್ ಹೆಣ್ಮಕ್ಕಳು, ಮಹಿಳೆಯರು, ಬಡ ಮುಸಲ್ಮಾನರ ಹಿತಾಸಕ್ತಿಗಳಿಗೆ ಹಾನಿ ಮಾಡ್ಲಿಕ್ಕತ್ತಿತ್ತು ಈ ವಕ್ಫ್ ವ್ಯವಸ್ಥೆ. ಇನ್ನು ಮುಂದೆ ಇದಕ್ಕೆಲ್ಲ ಅವಕಾಶ ಇರುವುದಿಲ್ಲ ಅಂತ ಮೋದಿಜಿ ಹೇಳ್ತಾರೆ. ನೋಡ್ರಿ, ಇದು ಸಂಸತ್ತಿನ ಕಾನೂನು ಐತಿ, ಭಾರತ ಸರ್ಕಾರದ ಕಾನೂನು ಐತಿ. ಇದನ್ನ ನಾವು ಒಪ್ಪುದಿಲ್ಲ, ಇದನ್ನ ನಾವು ಸ್ವೀಕರಿಸುವುದಿಲ್ಲ ಅಂತ ಅನ್ನೋದ್ರಾಗ ಯಾವುದೇ ಅರ್ಥ ಇಲ್ಲ. ಬೇಕಾದ್ರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಸ್ತ್ ಖಡಕ್ ಉತ್ತರ ಕೊಟ್ಟಾರ, ಕೇಳ್ರಿ ಒಂದ್ಸಲ. एक सदस्य ने कह दिया माइनॉरिटीज कानून को स्वीकार नहीं करेगी। क्या धमकाना चाहते हो भाई? संसद का कानून है, सबको स्वीकार करना पड़ेगा। स्वीकार नहीं करेंगे मतलब क्या है? कैसे बोल सकते हैं कोई हम कानून को स्वीकार नहीं करेंगे? ये कानून भारत सरकार का है, हर एक पर बंधन करता होगा और इसको स्वीकार करना पड़ेगा। ये कानून भारत सरकार का है, हर एक पर बंधन करता होगा और इसको स्वीकार करना पड़ेगा। ಅಲ್ಲ, ಯಾರೋ ಒಬ್ರು ಇದನ್ನೆಲ್ಲ ನಾವ್ ಒಪ್ಪುದಿಲ್ಲ, ನಾ ಸ್ವೀಕರಿಸಲ್ಲ ಅಂತಂದ್ರ ಕತ್ತೆ ಬಾಲ ಕುದ್ರೆ ಜುಟ್ಟು ಅನ್ಬೇಕಾಗ್ತದ. ಮತ್ತಿನ್ನೇನ್ರಿ, ಅಂತೂ ವಕ್ಫ್ ಮಸೂದೆ ಅಂತೂ ಅಂಗೀಕಾರ ಆಗ್ಯದ. ಇನ್ ಮ್ಯಾಲ ಯಾರೆಲ್ಲ ಭೂಮಿ ಕಬಳಿಸ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ, ಅವರೆಲ್ಲ ಇಲಿಗಳಂಗ ಬಿಲದಾಗ ವಿಲವಿಲ ಒದ್ದಾಡ್ತಾರೆ ಹೊರತು ಹೊರಗೆ ಬಂದ್ ಗದ್ಲ ಎಬ್ಸುವಂತ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಯಾಕಂದ್ರ ಗದ್ಲ ಎಬ್ಸಿದ್ರ ಅದರ ದುಷ್ಪರಿಣಾಮ ಏನಾಗ್ತದಂತ ಅವ್ರಿಗೆಲ್ಲ ಗೊತ್ತಾಗಿರ್ತೈತಿ. ಅಕಸ್ಮಾತ್ ಏನರೆ ಅವರು ಬ್ಯಾರೆಯವ್ರ ಭೂಮಿನ ಕಬಳಿಸ್ಲಿಕ್ಕೆ ಹೊಂಟ್ರು ನಿಂತ್ರು ಅಂದ್ರ ಅವ್ರದ್ದು ಸ್ವಂತ ಆಸ್ತಿ ಇರ್ತೈತ್ಲ, ವರ್ಷಾನುಗಟ್ಲಿಂದ ಕಾಪಾಡ್ಕೊಂಡು ಬಂದಂತ ಆಸ್ತಿ ಇರ್ತೈತ್ಲ, ಅದು ಒಂದೇ ಕ್ಷಣದಾಗ ಸರ್ಕಾರ ಅದನ್ನ ತಗೊಂಡ್ ಈ ಕಡೆ ಬಡವರಿಗೆ ಹಂಚಿ ಬಿಡ್ತೈತೆ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೊಟ್ಟಾರ ಯೋಗಿಜಿ. बरेली में चंगा है, दंगा ये सब चूहे की तरह बिलबिलाते हैं, लेकिन बाहर निकलने का दुस्साहस नहीं कर पाते हैं। उन्हें मालूम है दंगा करेंगे तो दुष्परिणाम क्या होगा। बाप दादों ने जो कमाई की होगी वह भी एक झटके में सरकार जब्त करके गरीबों में बंटवाने का काम कर देगी। एक झटके में सरकार जब्त करके गरीबों में बंटवाने का काम कर देगी। देख रहे हो ना, देख रहे हो, यहां पर भी निषाद राज की पौराणिक भूमि पर कब्जा और जगह जगह शहरों पर भी वक्फ के नाम पर कब्जे किए गए हैं। अब तो हम प्रधानमंत्री जी के प्रति आभार व्यक्त करते हैं। देखा ना, वक्फ बोर्ड ने कैसा मनमानापन उस समय बयान दे रहे थे। जब हम कुंभ का आयोजन करने जा रहे थे उस समय वो बयान दे रहे थे कि प्रयागराज में कुंभ की भूमि भी वक्फ की भूमि है।
अबे हमने कहा ये बोर्ड क्या भूमाफिया बोर्ड हो गया क्या? भूमाफिया प्रदेश में नहीं चल सकते। माफियाओं को तो हम पहले ही विदा करा चुके हैं प्रदेश से। अब उत्तर प्रदेश में माफियागिरी नहीं चलेगी। ನೋಡ್ರಿ, ಅಷ್ಟೋ ಮೀರಿ ಯೋಗೀಜಿಯವರ ಹಿಂದಿ ಭಾಷೆದಾಗ ಕೊಟ್ಟಂತ ವಾರ್ನಿಂಗ್ ನಮ್ಮ ಕನ್ನಡದ ನಾಯಕರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನು ಮನ್ಸಿಗೆ ಹಚ್ಕೋಬೇಡ್ರಿ. ಅದಕ್ಕೂ ನನ್ನ ಬಳಿ ಒಂದು ಭಾರಿ ಸೊಲ್ಯೂಷನ್ ಅದ. ಅಪ್ಪಟ ಕನ್ನಡದಾಗ ನಿಮಗ ಅರ್ಥ ಆಗೋ ಭಾಷೆದಾಗ ಅಪ್ಪಟ ಕನ್ನಡಿಗ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಈ ವಕ್ಫ್ ಮಸೂದೆ ಬಿಲ್ ಯಾರೆಲ್ಲ ವಿರೋಧಿಸ್ಲಿಕ್ಕತ್ತಿದ್ರಲ್ಲ, ಅದರಲ್ಲೂ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರ ಹಿಂದೊಮ್ಮ ಪಾಕಿಸ್ತಾನ ಜಿಂದಾಬಾದ್ ಅಂತ ಒದರಿದ್ರು ನೋಡ್ರಿ ನಾಸಿರ್ ಹುಸೇನ್, ಅವರಿಗೆ ಸರಿಯಾಗಿ ಉಗಿದು ಉಳ್ಳಾಗಡ್ಡಿ ಕಟ್ಟ್ಯಾರ. ಒಂದು ಸಲ ಕೇಳ್ರಿ. ಬಿಲ್ ವಿರೋಧಿಸಿದ ಕಾಂಗ್ರೆಸ್ನ ನಾಸೀರ್ ಹುಸೇನ್, ನೀವು ಕೋಮು ಧ್ರುವೀಕರಣಕ್ಕೆ ಮುಂದಾಗಿದ್ರಿ, ಅದು ಓಲ್ಡ್ ಸ್ಟೇಟ್ಮೆಂಟ್. ವಕ್ಫಿಂದಾನೇ ಕೋಮು ಧ್ರುವೀಕರಣಕ್ಕೆ ಮುಂದಾಗಬೇಕಾ ಬಿಜೆಪಿ? ಯಾವ ಕಾಲದಿಂದ ಈ ಬುರ್ಡೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಪ್ಪ? ನೀವು ಕೊಡ್ತಾನೇ ಇರಿ, ಅವ್ರು ರಾಜ್ಯ ಆದ್ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾನೇ ಇರಲಿ, ಇದರಿಂದ ಏನೂ ಆಗಲ್ಲ. ನಿಮ್ದು ಕೋಮು ಧ್ರುವೀಕರಣ, ಕೋಮು ನೀವೇನ್ ಕತ್ತೆ ಕಾಯ್ತಾ ಇದ್ದೀರ? ನೀವು ಕೋಮು ಧ್ರುವೀಕರಣನೇ ಮಾಡಿರೋದು, ಮಾಡಿಲ್ವಾ? ಮುಸ್ಲಿಂ ಪರವಾಗಿ ಮಾತಾಡಿದ್ರೆ ಕೋಮು ಧ್ರುವೀಕರಣ ಅಲ್ಲ, ಹಿಂದೂ ಪರವಾಗಿ ಅವನಾರು ಮಾತಾಡಿದ್ರೆ ಕೋಮು ಧ್ರುವೀಕರಣ ಅಂತ ಈ ರಾಜ್ಯಸಭಾ ಮೆಂಬರ್ದು ಇದು. ಅದು ಖರ್ಗೆ ಹಿಂದೆ ಮುಂದೆ ಓಡಾಡ್ಕೊಂಡು ಪೊಸಿಷನ್ ಸಿಕ್ಕಿದೆ, ಅವ್ರಿಗೆ ಸ್ವಲ್ಪ ಕೋಡ್ ಬಂದಂಗಿದೆ ಎಲ್ಲದರಲ್ಲೂ. ಇದು ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಗಲಭೆಗೆ ಪ್ರಚೋದನೆ ನೀಡುವಂತಿದೆ. ನೀವು ಇಲ್ಲಿವರೆಗೂ ಮಾಡಿರೋದೇನು ವೋಟ್ ಬ್ಯಾಂಕ್ದಕ್ಕೆ? ಮೊನ್ನೆ 4% ಇದರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ರಲ್ಲಪ್ಪ ಕಾಂಗ್ರೆಸ್ನವ್ರು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಅದು ವೋಟ್ ಬ್ಯಾಂಕ್ ಅಲ್ವಾ? ಅದನ್ನ ಯಾವ ಬ್ಯಾಂಕ್ ಅನ್ಬೇಕು? ಅದ್ಯಾವ ಬ್ಯಾಂಕ್ ಅದು? ಅವ್ರು ಮಾಡಿದ್ರೆ ಸಹಿ. ಅದು ಸಹಕಾರ ಬ್ಯಾಂಕ್? ಅದ್ಯಾವ ಬ್ಯಾಂಕ್? ಪರವಾಗಿಲ್ಲ, ನೀವು ಮಾಡಿದ್ದಕ್ಕೆ ತೊಂದರೆ ಇಲ್ಲ, ಅದನ್ನ ಪ್ರಶ್ನಿಸೋ ಹಾಗೂ ಇಲ್ಲ, ಡಿಫೆಂಡ್ ಮಾಡ್ಕೊಳ್ಳೋದು. ಅದು ವೋಟ್ ಬ್ಯಾಂಕ್ ಅಲ್ಲ. ಇದು ಪ್ರಚೋದನೆ, ಇದು ಭದ್ರಪಡಿಸಿಕೊಳ್ಳಲು ಗಲಭೆಗೆ ಪ್ರಚೋದನೆ ನೀಡುವಂತಿದೆ. ಮಾತಾಡಿ ದಿಸ್ ನಾಸೀರ್ ಹುಸೇನ್ ಗಲಭೆ ಆಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸಂಬಡಿ ಶುಡ್ ಫೈಲ್ FIR ಆನ್ ಹಿಮ್. ಹಿಂದೊಮ್ಮೆ ಹೀಗೆ ಬೇಕು ಅಂತಿದ್ರೆ ಮಾತಾಡಿ ಕಂಡಿದ್ದೀವ್ರೇ, ನಿಮ್ಮಂತ ನಾಯಕರುಗಳು ಯಾವ ಗಲಭೆ ಮಾಡಿಸ್ತೀರಿ? ಮಾಡಿಸಲ್ಲ, ತಾಕತ್ತಿಲ್ಲ ನಿಮ್ಗೇನದು? ತಾಕತ್ತಿಲ್ಲದೆ ಇರೋರೇ ಮಾತಾಡೋದು. ಹಿಂದೆ ಒಬ್ಬ ಲೀಡರ್ ಮಾಡಿಬಿಟ್ಟು ವೀರೇಂದ್ರ ಪಾಟೀಲ್ ಮನೆಗೆ ಹೋಗೋಂಗ್ ಮಾಡಿಸ್ಬಿಟ್ಟು ಆಮೇಲೆ ಅನುಭವಿಸಿರೋದು ನೋಡಿದೀವಿ. ಕಾಂಗ್ರೆಸ್ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು. ಗಲಭೆ ಅಂತ ಮಾತಾಡೋದು ಮಾಡ್ಸಿ ನೋಡೋಣ. ಅದೇನ್ ಕಡ್ದು ಕೊಮಟೆ ಹಾಕ್ಬಿಡ್ತೀರಿ ಅಂತ ಸುಮ್ಮನೆ ಎದುರಿಸೋದು ಬುರ್ಡೆ, ಬರೀ ಹವಾ ಕೊಡೋದು. ಹವಾ ಕೊಡೋ ಕಾಲ ಮುಗಿದೋಗಿದೆ ಅಂತ ಹೇಳ್ಬೇಕು ಅವನಾರೊಬ್ಬ ಇಂಥವ್ರಿಗೆ. ಖರೆ ಅದ ನೋಡ್ರಿ, ತಾವು ಮುಸ್ಲಿಮರ ಪರವಾಗಿ ನಿಂತ್ರು ಮಾತಾಡಿದ್ರು ಅಂದ್ರ ಅದು ಕೋಮು ಧ್ರುವೀಕರಣ ಅಲ್ಲಂತ. ಅದೇ ಹಿಂದೂಗಳ ಪರವಾಗಿ ಯಾರೇ ಮಾತಾಡಿದ್ರ ಅದು ಕೋಮು ಧ್ರುವೀಕರಣ ಆಗ್ಬಿಡ್ತದಂತ. ಹೆಂಗದ ನೋಡ್ರಪ್ಪ. ನೋಡ್ರಿ, ಫಸ್ಟ್ ಆಫ್ ಆಲ್ ಈ ವಕ್ಫ್ ಮಸೂದೆ ಏನ್ ಆಗೈತೆ, ಅಂಗೀಕಾರ ಆಗೈತೆ, ಇದು ಮುಸ್ಲಿಮರ ವಿರೋಧಿ ಅಲ್ಲವೇ ಅಲ್ಲ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಷ್ಟೆಲ್ಲ ಗದ್ಲ ಕಿರಿಕಿರಿ ಆಗ್ತಾನೇ ಇರ್ಲಿಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ನಮ್ದಂತೂ ಮಾತು ಕೇಳಲ್ಲ ಅವರು. ಸ್ವಲ್ಪ ತಿಳಿದವ್ರು ಯಾರೇ ಅಂಥವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ರಲ್ಲ. ನಾ ಏನ್ ಬರ್ತೀನ್ರಪ್ಪ. ನಾಳೆ ಇಂಥವೇ ಮತ್ತೊಂದರ ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.